ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕನ್ನಡದ ನಮ್ಮೆಲ್ಲರ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಇದೀಗ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ರಿಪ್ಪನ್ ಸ್ವಾಮಿ ಬಳಿಕ ರಾಘು ನಟನೆ ಮಾಡಿರುವಂತಹ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅನ್ನುವಂತಹ ಸಿನಿಮಾ ಕೂಡ ಇದೇ ತಿಂಗಳ ಕೊನೆಯಲ್ಲಿ ತೆರೆಗೆ ಬರುವಂತಹ ಸಾಧ್ಯತೆ ಇದೆ. ಇದೆಲ್ಲದರ ಮಧ್ಯೆ ವಿಜಯ ರಾಘವೇಂದ್ರ ಎರಡನೇ ಮದುವೆ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ. ಕಳೆದ ವರ್ಷ ವಿಜಯ ರಾಘವೇಂದ್ರ ಅವರು ಅವರ ಪ್ರೀತಿಯ ಪತ್ನಿ ಸ್ಪಂದನ ಅವರನ್ನ ಕಳೆದುಕೊಂಡ್ರು. ಸ್ಪಂದನ ಅವರು ಬಿಟ್ಟು ಹೋದ ನೋವಿನಲ್ಲೇ ವಿಜಯ ರಾಘವೇಂದ್ರ ಕಾಲವನ್ನ ಕಳೀತಾ ಇದ್ದಾರೆ. ಜೊತೆಗೆ ಆಗಾಗ ಅವರ ಎರಡನೇ ಮದುವೆ ಬಗ್ಗೆ ಗಾಸಿಪ್ಗಳು ಸಹ ಹರಿದಾಡ್ತಾ ಇರುತ್ತೆ. ಇಂತಹ ಅಷ್ಟೇ ಗಾಸಿಪ್ಗಳು ಬಂದ್ರು ಸರಿ, ತಲೆ ಕೆಡಿಸ್ಕೊಳ್ದೆ ಆಗಾಗ ವಿಜಯ ರಾಘವೇಂದ್ರ ಅವರು ಸಹ ರಿಯಾಕ್ಟ್ ಮಾಡ್ತಾನೆ ಇರ್ತಾರೆ. ನಾನು ಎರಡನೇ ಮದುವೆಯನ್ನ ಆಗುವಂತಹ ಮಾತೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇರ್ತಾರೆ. ಆದ್ರೆ ವಿಜಯ ರಾಘವೇಂದ್ರ ಅವರ ಪೋಷಕರು ಒಂಟಿ ಮಗನನ್ನ ನೋಡ್ಕೊಂಡು ಸುಮ್ಮನೆ ಹೇಗೆ ಇರ್ತಾರೆ ಹೇಳಿ? ಅವರ ಎರಡನೇ ಮದುವೆ ಬಗ್ಗೆ ಆಗಾಗ ಮಾತನಾಡುವಂತಹ ಪ್ರಯತ್ನವನ್ನ ಸಹ ಅವರು ಮಾಡಿರೋದು ಇದೆ. ವಿಜಯ ರಾಘವೇಂದ್ರ ಅವರ ತಂದೆ ಚಿನ್ನೇಗೌಡರು ಎರಡನೇ ಮದುವೆ ಆಗು ಅಂತ ಹೇಳ್ತಾ ಇರ್ತಾರಂತೆ. ಜೊತೆಗೆ ಅವರ ಮಾವ ಶಿವರಾಮ್ ಹಾಗೆ ಅವರ ಅತ್ತೆ ಕೂಡ ಹೇಳ್ತಾ ಇರ್ತಾರೆ. ಆದ್ರೆ ವಿಜಯ ರಾಘವೇಂದ್ರ ಅವರು ಒಪ್ತಾ ಇಲ್ಲ ಅಂತ ಚಿನ್ನೇಗೌಡ್ರೆ ಹೇಳ್ಕೊಂಡಿದ್ದಾರೆ. ಹೀಗೆ ಒಂದು ಟಿವಿ ಸಂದರ್ಶನದಲ್ಲಿ ಚಿನ್ನೇಗೌಡರು ಮಾತನಾಡಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿ, ಹಾಗಾದ್ರೆ ಅವರು ಚಿನ್ನೇಗೌಡರು ಏನ್ ಮಾತಾಡಿದ್ದಾರೆ, ರಾಘು ಅವರ ಮದುವೆ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ? ರಾಗ ಮುರಳಿ ರೀತಿಯ ಮಕ್ಕಳನ್ನ ಪಡೆದಂತಹ ನಾನೇ ಧನ್ಯ. ಇಂತಹ ಮಕ್ಕಳನ್ನ ಪಡೆದಂತಹ ನನಗೆ ಹೆಮ್ಮೆ ಆಗತ್ತೆ. ಆದ್ರೆ ಎಲ್ಲದರ ನಡುವೆ ಒಂದು ಕೆಟ್ಟ ಕನಸಿನಂತೆ ವಿಜಯ ರಾಘವೇಂದ್ರ ಪತ್ನಿ ಅಲ್ಪ ಕಾಲದಲ್ಲೇ ಹೋಗ್ಬಿಟ್ರು. ಆ ಬಳಿಕ ಕೂಡ ನಾವು ಎರಡನೇ ಮದುವೆಗೆ ಒಪ್ಸೋದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದೆ, ಆದ್ರೆ ಅವನೇ ಒಪ್ತಾ ಇಲ್ಲ. ಅವನ ಮಗ ಈಗ PUC ಓದ್ತಾ ಇದ್ದಾನೆ ಅಂತ ಚಿನ್ನೇಗೌಡರು ಮಾತನ್ನ ಶುರು ಮಾಡ್ಕೋತಾರೆ. ಹಾಗೆ ಮಾತು ಮುಂದುವರಿಸಿರುವಂತಹ ಅವರು ಈಗಲೂ ಸಹ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ವಿಜಯ್ ಇರ್ತಾನೆ, ಹಗಲಿರಳು ಕೆಲಸ ಮಾಡ್ತಾನೆ. ಆದ್ರೆ ಏನೇ ಇದ್ರು ಎತ್ಕರಳಲ್ವಾ, ನೋಡಿದಾಗ ಯಾಕೆ ಹಿಂಗಾಗೋಯ್ತು, ಅವನ ಪತ್ನಿ ತೀರ್ ಹೋದ್ಲು, ಮುಂದೆ ಹೆಂಗೆ ಅಂತ ಅನ್ಸುತ್ತೆ. ರಾಘು ಮಾವ ಶಿವರಾಮ್ ಮತ್ತೆ ಅತ್ತೆ ಕೂಡ ಎಷ್ಟೋ ಹೇಳ್ತಾರೆ ಇನ್ನೊಂದು ಮದುವೆ ಹಾಕೋ ಅಂತ. ಆದ್ರೆ ಅವನು ಮಾತ್ರ ಆ ಜಾಗಕ್ಕೆ ಬೇರೆ ಯಾರನ್ನು ನಾನು ತುಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಎರಡನೇ ಮದುವೆ ಬೇಡ ಅಂತ ಅವನು ಒಬ್ಬಂಟಿಯಾಗಿ ಇದ್ದಾನೆ ಅಂತ ಚಿನ್ನೇಗೌಡರು ಹೇಳ್ಕೊಂಡು ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ. ಮನೆಗೆ ಬರ್ತಾನೆ, ಊಟ ಮಾಡ್ತಾನೆ, ಯಾಕೋ ಮಗನೆ ಇನ್ನು ಎಷ್ಟು ದಿನ ಇದೇ ರೀತಿ ಇರ್ತೀಯಾ ಅಂತ ಹೇಳ್ತಿದ್ದಂಗೆ ಅಪ್ಪಾಜಿ ನೀನೇನೋ ಪೀಠಿಕೆ ಹಾಕ್ತಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾನೆ. ಮಾತಾಡೋಕ್ಕೆ ಅವಕಾಶನೇ ನಮಗೆ ಕೊಡ್ತಾ ಇಲ್ಲ. ಇವತ್ತಿಗೂ ಸಹ ಅದೇ ನಯ ವಿನಯ ಇದೆ ಅವನಲ್ಲಿ. ಮುಂದೆ ಭಗವಂತ ಶ್ರೀನಿವಾಸ ಇಚ್ಛೆ ಹೇಗಿದೆಯೋ ಹಾಗೆ ಆಗುತ್ತೆ. ಅದೇನಿದೆ ಅಂತಂದು ಸಹ ನಮ್ಗೆ ಯಾರಿಗೂ ಗೊತ್ತಿಲ್ಲ. ವಿಜಯ ರಾಘವೇಂದ್ರ ಹುಟ್ಟಿದ್ದೇ ಒಂದು ರೀತಿ ಆಕಸ್ಮಿಕ. ಎಲ್ಲೂ ಸಹ ನಾನು ಈ ವಿಚಾರವನ್ನ ಮಾತನಾಡಿಲ್ಲ. ಅವನು ತಾಯಿ ಹೊಟ್ಟೆಲಿದ್ದಾಗ 8ನೇ ತಿಂಗಳು, ಆಗ ತಾಯಿಗೆ ಹೊಟ್ಟೆ ನೋವಿತ್ತು. ಅದಕ್ಕೆ ಔಷಧಿ ಕೊಡಬೇಕಾಗಿತ್ತು. ಅದನ್ನು ತರೋದಕ್ಕೆ ಅಂತ ಬೈಕ್ನಲ್ಲಿ ಎಲ್ಲರೂ ಹೋಗ್ತಾ ಇದ್ವಿ. ಆಗ ಒಂದು ಕುದುರೆ ಅಡ್ಡಡ್ಡನ ನುಗ್ಗಾಡ್ತಾ ಇತ್ತು. ಅದಾದ ಬಳಿಕ ಹೋಗಿ ಔಷಧಿಯನ್ನು ಸಹ ಕೊಡಿಸಿದ್ವಿ. ಅದೆಲ್ಲ ನೋಡಿದ್ರೆ ಎಲ್ಲಿ ಅಬೋಷನ್ ಆಗ್ಬಿಡುತ್ತೋ ಆ ಥರ ಪರಿಸ್ಥಿತಿ ಇತ್ತು. ಆದರೆ ಪುಣ್ಯಕ್ಕೆ ಏನೂ ಆಗಲಿಲ್ಲ. ಅಲ್ಲಿಂದ 1 ತಿಂಗಳ ಬಳಿಕ ರಾಘು ಹುಟ್ಟಿದ್ದು. ನಮ್ಮ ತಂಗಿ ಮಂತ್ರಾಲಯ ರಾಯರಿಗೆ ಹರಕೆಯನ್ನು ಹೊತ್ತಿದ್ಲು, ಗಂಡು ಮಗು ಹುಟ್ಟಿದ್ರೆ ರಾಘವೇಂದ್ರ ಅಂತ ನಾವು ಹೆಸರಿಡ್ತೀವಿ ಅಂತ. ರೋಹಿಣಿ ನಕ್ಷತ್ರದಂತೆ ವಿ ಅಕ್ಷರದಲ್ಲಿ ಹೆಸರಿಡಬೇಕಾಗಿ ಬಂತು. ಹಾಗಾಗಿ ನಾವು ವಿಜಯ ರಾಘವೇಂದ್ರ ಅಂತ ನಾಮಕರಣವನ್ನ ಮಾಡಿದ್ವಿ ಅಂತ ಚಿನ್ನೇಗೌಡರು ನೆನಪು ಮಾಡ್ಕೊಂಡಿದ್ದಾರೆ. ಏನೇ ಹೇಳಿ, ನಿಜವಾದ ಪ್ರೀತಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಕೆಲವೊಂದು ಜೋಡಿಗಳು ಬರ್ತಾರೆ. ಅದರಲ್ಲಿ ವಿಜಯ ರಾಘವೇಂದ್ರ ಮತ್ತೆ ಸ್ಪಂದನ ಜೋಡಿ ಮಾತ್ರ ಒಂದಾಗಿರುತ್ತೆ. ಯಾವತ್ತೂ ನಿಜವಾದಂತಹ ಪ್ರೀತಿಗೆ ಸಾವಿಲ್ಲ ಅಂತ ಹೇಳೋ ಮಾತು ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.